ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ. ಇವತ್ತೇನಾಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಕೃಷ್ಣ ಫೋನಲ್ಲಿ ಎಲ್ಲ ಸೆಟಪ್ ಆಗಿದೆ ಅಲ್ವಾ ಅಂತ ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ಕಾವೇರಿ ಬಟ್ಟೆಗಳನ್ನ ತೊಗೊಂಡು ಬರ್ತಾಳೆ. ಏನಮ್ಮ ಇವತ್ತು ಹೊಸ ಬಟ್ಟೆ ತರ್ತಿದ್ಯಾ, ಗೌರಿ ಹಬ್ಬ ಗಣೇಶ ಹಬ್ಬ ಎಲ್ಲ ಮುಗೀತು, ಯಾರಿಗೆ ಅಂತ ಕೇಳಿದಾಗ ಅವಳು ಡ್ರೆಸ್ ತೆಗೆದು ತೋರಿದ ತಕ್ಷಣ ಡ್ರೆಸ್ ಸೂಪರ್ ಆಗಿದೆ ಕಾವೇರಿ, ನಿನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಜೋಕ್ ಮಾಡ್ತಾ ಇರ್ತಾರೆ ಕೃಷ್ಣ. ನೀನಂತೂ ಹಾಕೊಳ್ಳಲ್ಲ ಅಂತ ಗೊತ್ತು, ನನಗಂತೂ ಆ ಥರ ಡ್ರೆಸ್ ಹಾಕೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ವಿಧಿ ಹೇಳ್ತಾಳೆ. ಇದು ಲಕ್ಷ್ಮಿಗೆ ಮತ್ತೆ ವೈಷ್ಣವ್ಗೆ ತಂದಿರೋದು ಅಂತ ಹೇಳಿದಾಗ ವಿಧಿ ಬೇಜಾರು ಮಾಡ್ಕೋತಾ ಇರ್ತಾಳೆ. ಸರಿ, ಅವರಿಬ್ರು ಹನಿಮೂನ್ಗೆ ಹೋಗ್ತಿದ್ದಾರಲ್ವ ರೆಸಾರ್ಟ್ಗೆ, ಅವಳಿಗೆ ಒಳ್ಳೊಳ್ಳೆ ಬಟ್ಟೆ ತೊಗೊಳಕ್ಕೆ ಬರಲ್ಲ, ಹಳೆ ಕಾಲದವ್ರ ಥರನೇ ಹಾಕೋದಲ್ಲ, ಅದಕ್ಕೆ ನಾನೇ ತಂದೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಕೃಷ್ಣ ಇಷ್ಟೊಂದು ಕಾಳಜಿ ಮಾಡ್ತಿದೆಯಲ್ಲ, ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಆಮೇಲೆ ವಿಧಿ ಕೈಯಲ್ಲಿ ಬಟ್ಟೆ ಕೊಟ್ಟು ಕಳಿಸ್ತಾರೆ. ಆಮೇಲೆ ನೆಕ್ಸ್ಟು ಎಲ್ಲರೂ ಕೂಡ ಹಾಲಲ್ಲಿ ಇರ್ತಾರೆ. ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ರೆಸಾರ್ಟ್ ಹೋಗೋದಕ್ಕೆ ರೆಡಿಯಾಗಿ ಬಂದು ಪ್ಯಾಕ್ ಮಾಡ್ಕೊಂಡು ನಿಂತಿರ್ತಾರೆ. ದೇವ್ರು ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಆಶೀರ್ವಾದ ತಗೋತಾರೆ ಅಜ್ಜಿ ಹತ್ರ. ಹೋಗ್ಬಿಟ್ಟು ಬನ್ನಿ, ಇಬ್ಬರು ಕೂಡ ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂದ್ಬಿಟ್ಟು ದೇವ್ರ ದೀಪ ಹಚ್ಚು ಲಕ್ಷ್ಮಿ ಅಂತ ಇಲ್ಲಿ ಕಾವೇರಿ ಎಲ್ಲ ಸೆಟಪ್ ಮಾಡಿಬಿಟ್ಟು ಹೇಳ್ತಾಳೆ. ಅಲ್ಲಿ ದೇವ್ರ ದೀಪನ ಹಚ್ತಾಳೆ ಲಕ್ಷ್ಮಿ. ಹಿಂದೆಯಿಂದ ಇದೇ ನಿನ್ನ ಲಾಸ್ಟ್, ಇದು ನಿನ್ನ ಚಿತೆಗೆ ನಾನು ಬೆಂಕಿ ಇಡೋದೊಂದೇ ಬಾಕಿ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಹೋಗಿ ಬಾ ಅಂದ್ಬಿಟ್ಟು ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾಳೆ. ಅಲ್ಲಿಂದ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಹೊರಡಬೇಕಾದ್ರೆ ಕಾಲ್ ಮಾಡ್ತಾಳೆ. ಇಲ್ಲಿ ಕಾವೇರಿ ಕಾಲ್ ಮಾಡಿಬಿಟ್ಟು ಎಲ್ಲ ಪ್ಲ್ಯಾನನ್ನು ವೈಷ್ಣವ್ಗೆ ಹೇಳ್ತಾಳೆ, ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಹೇಳಿ. ಮುಂದೆ ಒಬ್ರು ಅಜ್ಜಿ ಸಿಗ್ತಾರೆ, ಅಲ್ಲಿ ಸೀಬೆಕಾಯಿ ಮತ್ತು ಹೂವು ಎಲ್ಲ ಇರುತ್ತೆ. ಲಕ್ಷ್ಮಿಗೆ ತುಂಬ ಇಷ್ಟ ಅಲ್ವಾ, ಅದನ್ನು ಕೊಡಿಸು, ರೊಮ್ಯಾಂಟಿಕ್ ಆಗಿ ಅವಳನ್ನ ಕರ್ಕೊಂಡು ಹೋಗು, ತುಂಬ ಇಷ್ಟಪಡ್ತಾಳೆ. ಹಾಗೆ ರೆಸಾರ್ಟ್ಗೆ ಡೈರೆಕ್ಟಾಗಿ ಹೋಗಬೇಡಿ, ಅಲ್ಲೊಂದು ವ್ಯೂ ಪಾಯಿಂಟ್ ಸಿಗುತ್ತೆ ಬೆಟ್ಟದ ಮೇಲೆ, ಅದನ್ನು ನೋಡಿಕೊಂಡು ಹಾಗೆ ಎಂಜಾಯ್ ಮಾಡ್ಕೊಂಡು ಹೋಗು ಪುಟ್ಟ ಅಂತ ಹೇಳ್ತಾಳೆ. ನಮ್ಮ ಬಗ್ಗೆ ಎಷ್ಟು ಕಾಳಜಿ ಅಮ್ಮ ನಿನಗೆ, ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ಯಾ ರೊಮ್ಯಾಂಟಿಕ್ ಆಗಿ ಅಂದ್ಬಿಟ್ಟು ರೇಗಿಸ್ತಾ ಇರ್ತಾನೆ ವೈಷ್ಣವ್. ಇದೆಲ್ಲ ಸೆಟಪ್ ಮಾಡಿರೋಳು ನಾನು, ಎಲ್ಲ ಸೆಟಪ್ ಮಾಡಿರಬೇಕಾದ್ರೆ ಹೇಗೆ ಏನು ಅಂತ ಹೇಳೋದಿಲ್ವಾ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ನಾನು ಹೆಂಗೆ ಹೇಳಿದ್ದೀನಿ ಹಾಗೆ ಮಾಡು ಪುಟ್ಟ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಸರಿ ಆಯಿತು, ಒಳ್ಳೆ ಐಡಿಯಾ ಅಲ್ವಾ ಅಮ್ಮ, ಒಳ್ಳೇದಕ್ಕೆ ಮಾಡ್ತಿದ್ದಾಳೆ ಅಂತ ವೈಷ್ಣವ್ ಹೋಗ್ತಾರೆ. ಆಗ ಇದೆರಡರ ಮಧ್ಯೆ ಲಕ್ಷ್ಮಿಗೆ ಮತ್ತೆ ಕಾಲ್ ಬಂದಿರುತ್ತೆ ಮನೇಲಿ ಇರಬೇಕಾದ್ರೆ, ನೀವು ಹೋಗಬೇಡಿ ರೆಸಾರ್ಟ್ಗೆ ಅಂತ. ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಕಾರಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ ಲಕ್ಷ್ಮಿ. ಇದು ಯಾರಿರ್ಬೋದು, ಯಾಕೆ ನನಗೆ ಆ ಥರ ಟೆನ್ಷನ್ ಕೊಡ್ತಿದ್ದಾರೆ ಫೋನ್ ಮಾಡಿ, ಸತ್ಯನ ಸುಳ್ಳ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಸೀಬೆಕಾಯಿ ತರೋದಕ್ಕೆ ಅಂತ ಕಾರ್ ನಿಲ್ಲಿಸ್ಬಿಟ್ಟು ಅಜ್ಜಿ ಹತ್ರ ಹೋಗ್ತಾನೆ ವೈಷ್ಣವ್. ಅಜ್ಜಿ ಜೊತೆ ಮಾತಾಡ್ಕೊಂಡು ಅಜ್ಜಿ ಹೇಗಿದ್ದೀರಾ ಏನು ಅಂತ ಅಲ್ಲಿ ಮಾತಾಡ್ತಾ ಇರ್ತಾನೆ. ಈ ಕಡೆ ಮತ್ತೆ ಕಾಲ್ ಬರುತ್ತೆ ಲಕ್ಷ್ಮಿಗೆ. ಕಾಲ್ ಮಾಡಿಬಿಟ್ಟು ಎಷ್ಟು ಹೇಳಿದ್ರು ನೀವು ಕೇಳಲೇ ಇಲ್ಲ ಅಲ್ವಾ, ಅಪಾಯ ಇದೆ ಅಂದರು, ರೆಸಾರ್ಟ್ಗೆ ಹೊರಟೇ ಬಿಟ್ರಿ ಅಂತ ಹೇಳ್ತಾನೆ. ಹಲೋ, ನೀವು ಯಾರು, ಯಾಕೆ ಈ ಥರ ಟೆನ್ಷನ್ ಕೊಡ್ತಿದ್ದೀರಾ ಅಂತ ಲಕ್ಷ್ಮಿ ಕೇಳಿದಾಗ ಅವರು ಎಲ್ಲವನ್ನೂ ಹೇಳ್ತಾರೆ. ಈ ಥರ ಪ್ಲ್ಯಾನ್ ಮಾಡಿದ್ದಾರೆ, ಇವಾಗ ನಿನ್ನ ಗಂಡ ಹತ್ರ ಸೀಬೆಕಾಯಿ ತಂದು ಅಜ್ಜಿ ಹತ್ರ ಮಾತಾಡ್ತಾ ಇದ್ದಾನೆ ಅಲ್ವಾ, ತಂದು ತಿನ್ನಿಸ್ತಾನೆ ನಿನಗೆ, ಹಾಗೆ ಮಲ್ಲಿಗೆ ಹೂ ಎಲ್ಲ ಇದು ಮಾಡ್ತಾನೆ. ಅಲ್ಲಿಂದ ಇನ್ನೊಂದು ವ್ಯೂ ಪಾಯಿಂಟಿಗೆ ಹೋಗ್ತೀರಾ, ಅಲ್ಲಿ ನಿನ್ನನ್ನು ಸಾಯಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾನೆ. ಆ ಥರ ಎಲ್ಲ ಪ್ಲ್ಯಾನ್ ಮಾಡಿರೋದು ಯಾರು ಅಂದಾಗ ನಿಮ್ಮತ್ತೆ ಕಾವೇರಿ ಅಂದಾಗ ಶಾಕ್ ಆಗುತ್ತೆ. ನೀವು ಹೇಗೆ ಹೇಳ್ತೀರಾ, ನಮ್ಮತ್ತೆ ಕಾವೇರಿ ಯಾಕೆ ನನ್ನನ್ನು ಸಾಯಿಸಬೇಕು, ನಾನು ನಂಬೋದಿಲ್ಲ ಅಂತ ಹೇಳ್ತಾಳೆ. ನಂಬೋದು ಬಿಡೋದು ನಿಮ್ಮಿಷ್ಟ, ಇನ್ನು ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಇನ್ನೊಂದು ಕಡೆ ಕೀರ್ತಿ ಸಾಕ್ಷಿನ ನಾಶ ಮಾಡೋದಕ್ಕೆ ನಿಮ್ಮ ಮತ್ತೆ ಹೊರಟಿದ್ದಾರೆ ಅಂತೆಲ್ಲ ಹೇಳ್ತಾನೆ. ಫುಲ್ ಗಾಬರಿ ಆಗಿಬಿಡುತ್ತೆ ಲಕ್ಷ್ಮಿಗೆ. ಅವನು ಏನೇನು ಹೇಳಿರ್ತಾನೋ ಇಲ್ಲಿ ಅದೇ ಥರ ನಡೆಯುತ್ತೆ. ಲಕ್ಷ್ಮಿಗಿನ್ನ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ನು ಹೇಗೆ ಹೇಳಿರ್ತಾನೋ ಹಾಗೆ ಬಂದು ಸೀಬೆಕಾಯಿ ತಂದು ತಿನ್ನಿಸ್ತಾನೆ. ಲಕ್ಷ್ಮಿಗಂತೂ ಏನು ಮಾಡಬೇಕು ಅನ್ನೋದು ಗೊತ್ತೇ ಆಗೋದಿಲ್ಲ. ಆದರೂ ಕೂಡ ಅಲ್ಲಿ ರೊಮ್ಯಾಂಟಿಕ್ ಆಗಿ ಇಬ್ಬರು ಕೂಡ ಚೆನ್ನಾಗಿ ಸೀಬೆಕಾಯಿ ತಿನ್ಕೊಂಡು ಹಾಗೆ ರೋಸೆಲ್ಲ ಪ್ರಪೋಸ್ ಮಾಡ್ತಾ ಇರ್ತಾನೆ ವೈಷ್ಣವ್. ಅದನ್ನೆಲ್ಲ ಇದು ಮಾಡಿಬಿಟ್ಟು ಆಮೇಲೆ ಬಂದು ಕಾರಲ್ಲಿ ಕೂತ್ಕೋತಾರೆ. ಹಾಗೆ ನಡೀತಿದೆಯಲ್ಲ, ಏನು ಮಾಡೋದು, ನಂಬೋದು ಹೇಗೆ ಏನು ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಲಕ್ಷ್ಮಿ ಆ ಗ್ಯಾಪಲ್ಲಿ ಗಂಗಾಗೆ ಫೋನ್ ಮಾಡ್ತಾಳೆ. ಗಂಗಾಗೆ ಫೋನ್ ಮಾಡಿಬಿಟ್ಟು ಅತ್ತೆ ಮನೇಲಿದ್ದಾರೆ ಅಂದಾಗ ಹಾಂ ಮನೇಲೇ ಇದ್ದಾರೆ ಲಕ್ಷ್ಮಕ್ಕ ಅಂತ ಹೇಳ್ತಾಳೆ. ಮನೇಲಿದ್ದಾರೆ ಅಂದ ತಕ್ಷಣ ಕಾವೇರಿ ಹೊರಡೋಕ್ಕೆ ತಯಾರಿ ಮಾಡ್ಕೋತಾಳೆ. ಅಜ್ಜಿ ಎಲ್ಲಿಗೆ ಹೋಗ್ತಿದ್ಯಾ ಅಂದರೆ ಕ್ಲಿನಿಕ್ಗೆ ಹೋಗ್ತಿದ್ದೀನಿ ಅಂದ್ಬಿಟ್ಟು ಹೊರಟೋಗ್ತಾರೆ. ಆಗ ಲಕ್ಷ್ಮಕ್ಕ ಈಗ ತಾನೇ ಹೊರಡ್ತಿದ್ದಾರೆ ಅಂದಾಗ ಅವ್ರನ್ನ ಫಾಲೋ ಮಾಡು ಅಂತಾರೆ. ಸರಿ ಫಾಲೋ ಮಾಡ್ತೀನಿ ಅಂದ್ಬಿಟ್ಟು ಫಾಲೋ ಮಾಡ್ತಾರೆ. ಕಾವೇರಿ ಯಾವುದೋ ಅಂದರೆ ಕೀರ್ತಿ ಸತ್ಲಲ್ಲ, ಆ ಬೆಟ್ಟಕ್ಕೆ ಹೋಗಿರ್ತಾರೆ, ಕಾರಂಜಿ ಬೆಟ್ಟಕ್ಕೆ. ಅದನ್ನು ಮೆಸೇಜ್ ಮಾಡು ಅಂತ ಹೇಳಿರ್ತಾಳೆ ಲಕ್ಷ್ಮಿಗೆ ಮೆಸೇಜ್ ಮಾಡಿರ್ತಾಳೆ. ಈ ಐಡಿಯಾ ಎಲ್ಲ ಯಾರ್ದು ಅಂದ್ಬಿಟ್ಟು ಕಾರಲ್ಲಿ ಕುತ್ಕೊಂಡು ಮತ್ತೆ ಹೊರಡ್ತಾ ಇರ್ತಾರೆ. ಈ ಐಡಿಯಾ ಎಲ್ಲ ಯಾರು ಕೊಟ್ಟಿದ್ದು ಅಂತ ಗೆಸ್ ಮಾಡಿ ಮಹಾಲಕ್ಷ್ಮಿ ನೋಡೋದಾ ಅಂತ ಹೇಳ್ತಾರೆ ವೈಷ್ಣವ್. ಆಗ ಯಾರು ಅಂತ ಹೇಳಿದಾಗ ಅಮ್ಮ ಎಷ್ಟು ಕಾಳಜಿ ಅಲ್ವಾ ನಮ್ಮ ಮೇಲೆ, ಎಲ್ಲ ನಾವು
ಹೋಗೋದು ಹಾಗೆ ತಿನ್ನೋದು ಎಲ್ಲದರಲ್ಲೂ ನಮ್ಮನ್ನ ಕಾಳಜಿ ಮಾಡ್ತಾಳೆ ಅಲ್ವಾ ಅಂತ ಹೇಳಿದಾಗ ಲಕ್ಷ್ಮಿಗೆ ಶಾಕ್ ಆಗುತ್ತೆ. ಅವರೇ ಪ್ಲ್ಯಾನ್ ಮಾಡಿರೋದಾ, ನಿಮ್ಮಮ್ಮ ನೀವು ಅಂದ್ಕೊಟ್ಟಿರೋ ಅಷ್ಟು ಒಳ್ಳೆಯವರಲ್ಲ ಅವರು ಅಂತ ಮನಸ್ಸಲ್ಲೇ ಅನ್ಕೋತಾಳೆ. ಈ ಕಡೆ ಮೆಸೇಜ್ ಮಾಡ್ತಾಳೆ ಆ ಥರ ಕಾರಂಜಿ ಬೆಟ್ಟಕ್ಕೆ ಹೋಗಿದ್ದಾರೆ ಅಂತ ಲಕ್ಷ್ಮಿಗೆ. ಅದನ್ನು ನೋಡ್ಬಿಟ್ಟು ಲಕ್ಷ್ಮಿ ಇದು ಕೀರ್ತಿ ಸತ್ತಿದ್ದ ಜಾಗ ಅಲ್ವಾ, ಅಲ್ಲಿ ಅತ್ತೆ ಯಾಕೆ ಹೋಗ್ತಿದ್ದಾರೆ, ಮತ್ತೆ ಫಾಲೋ ಮಾಡು ಗಂಗಾ ಅಂತ ಮೆಸೇಜ್ ಮಾಡ್ತಾಳೆ. ಈ ಕಡೆ ಫಾಲೋ ಮಾಡಿಕೊಂಡು ಗಂಗಾ ಅಂದರೆ ಕಾವೇರಿನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಈ ಕಡೆ ಹೋಗ್ತಾ ಇರ್ತಾರೆ ಇವರು ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರು ಕೂಡ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.